ನಮಸ್ಕಾರ ಬಂಧುಗಳೇ. ನಾನು ಈಗ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದು ಗಾಡಿ ನಂಬರ್ K02MW3934. ಈ ಗಾಡಿ ನಾನು 1 ಗಂಟೆಯಿಂದ ನಾನು ಅವ್ರಿಗೆ ಕ್ವಶನ್ ಮಾಡಿದೆ. ಇದು ಕರ್ನಾಟಕ ಸರ್ಕಾರ ಗಾಡಿ. ಕ್ವಶನ್ ಮಾಡಿದಾಗ ಆ ಡ್ರೈವರ್ ಅವರು ಅಂದರು ಅವ್ರ ಹೆಸರು ಜೀವನ್ ಅಂತ, ಮತ್ತು ಅವರು JT ಪಾಟೀಲ್ ಅವರ ಈ ಗಾಡಿ ಅಂತ, JT ಪಾಟೀಲ್ ಅವ್ರ ಗಾಡಿ ಅಂತ. ಇದು ಇವರು ಈ ಒಂದು ಪೆಟ್ರೋಲ್ ಪಂಪಲ್ಲಿ, ಇದೇನು ಪೆಟ್ರೋಲ್ ಪಂಪ್ ಇದೆ, ಈ ಒಂದು ಪೆಟ್ರೋಲ್ ಪಂಪಲ್ಲಿ ಇವರು ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಮುಂದುಗಡೆ ಇರುವಂಥ ಸಂತೋಷ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಳಗೆ ಇವರು ಡ್ರಿಂಕ್ಸನ್ನು ಮಾಡಿ ಅಲ್ಲಿಂದ ಮತ್ತೆ ಮುಂದೋಗಿ ಒಂದು ಖಾನಾವಳಿಯಲ್ಲಿ ಊಟವನ್ನು ಮಾಡಿದ್ರು. ನಾನು ಕ್ವಶನ್ ಮಾಡಿದೆ ಅವ್ರಿಗೆ, ಸರ್ ಇದೇನು ಸರ್ ಇದು ನೀವೇನಂತ. ನಾನು ಒಂದು 5 ನಿಮಿಷ ನಾನು ನಿಂತ್ಕೊಂಡಿದ್ರೆ ಗಾಡಿ ಮೂವ್ ಆಗ್ತಾಯಿತ್ತು. ಅವ್ನು ಕೇಳಿದಾಗ ನಾನು ಇಲ್ಲ ಸರ್, ನಾನು ಇಲ್ಲೇ ಡೈಲಿ ಪಾರ್ಕಿಂಗ್ ಮಾಡ್ತೀನಿ, ನಾನು ಇಲ್ಲೇ ಪಾರ್ಕಿಂಗ್ ಮಾಡೋದು, ಇಲ್ಲೇ ಪೆಟ್ರೋಲ್ ಹಾಕ್ಸೋತೀನಿ, ಬಿಟ್ಟರೆ ಮತ್ತೇನಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಇಷ್ಟೊತ್ತಾದರೂ ಬಂದಿಲ್ಲ. ನೀವು ನೋಡ್ಬೋದು ಸಮಯ 10:15 ಮೇಲಾಗಿದೆ, ಇನ್ನೂ ತನಕ ಬಂದಿಲ್ಲ. ಆದರೆ ಒಂದು ನನಗೆ ಸಂಶಯ ಏನಂದರೆ, ಸರ್ಕಾರಿ ವಾಹನ 10:25 ಆಗಿದೆ, ಸರ್ಕಾರಿ ವಾಹನ, ಅದು MLA ಅವರ ಗಾಡಿ. ಇದು ನಮ್ಮ ತೆರಿಗೆ ಹಣದಲ್ಲಿರುವಂಥ ಒಂದು ಗಾಡಿಯನ್ನು ಈ ಥರ ಒಂದು ಪಬ್ಲಿಕ್ ಪ್ಲೇಸಲ್ಲಿ, ಅದಕ್ಕಾದಂಥ ಒಂದು ಆಫೀಸ್ ಇರುತ್ತೆ, ಗಾಡಿ ಹಚ್ಚಬೇಕಾದ್ರೆ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹಚ್ಚಬೇಕು. ಇವರು ಇಲ್ಲಿ ಹಚ್ಚಿ ಹೋಗಿದ್ದಾರೆ. ಇದಕ್ಕೇನಾದರೂ ಅದು ಏನು ಜವಾಬ್ದಾರಿ? ಇದು ಸರ್ಕಾರಿ ವಾಹನ ಅಂದರೆ ನಮ್ಮ ಆಸ್ತಿ, ನಮ್ಮ ತೆರಿಗೆ ಹಣದಲ್ಲಿ ಇರುವಂಥವ್ರು. ಇವರು ಪೆಟ್ರೋಲು ಡೀಸೆಲ್ ಏನಾಗ್ತಾರಲ್ಲ, ಅದು ನಮ್ಮ ತೆರಿಗೆ ಹಣದಲ್ಲಿರುವಂಥವ್ರು. ಆ ವ್ಯಕ್ತಿ ಹಚ್ಚಿ ಒಂದು ಉಡಾಪಿ ಉತ್ತರವನ್ನು ಕೊಟ್ಟು ಅವ್ರು ಹೋಗಿದ್ದಾರೆ. ಬಟ್ ಇಲ್ಲಿವರೆಗೂ ಈ ಗಾಡಿ ಇನ್ನೂ ಆದರೂ ಇಲ್ಲೇ ಇದೆ. ನೀವು ನೋಡ್ಬೋದು ಸಮಯ 10:25 ಆಗಿದೆ. ಅದು ಕೂಡ ಪೆಟ್ರೋಲ್ ಪಂಪ್ ಏನು ಫ್ರೀ ಏರ್ ಇದಿದೆಯಾ ಅಲ್ಲೇ ಹಚ್ಚಿದ್ದಾರೆ ಇವರು. ನಾನು ಕೇಳಿದಾಗ ಇವರು ಗಾಡಿಯನ್ನು ಇದನ್ನು ಮಾಡಿದರು ಅವರು. ಯಾಕಂದರೆ ಗಾಡಿ ಇಲ್ಲಿ ನೋಡ್ಬೋದು, ಗಾಡಿಯನ್ನು ಇಲ್ಲೇ ಹಚ್ಚಿ ಕ್ವಶನ್ ಮಾಡಿದಾಗ ನಾನು ಒಂದು 5 ನಿಮಿಷ ವೇಟ್ ಮಾಡಿದ್ರೆ ಅವರು ಏನು ಗಾಡಿ ಸ್ಟಾರ್ಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಕೇಳಿದಾಗ ನಾನು ಇಲ್ಲೇ ಪಾರ್ಕ್ ಮಾಡ್ತೀನಿ, ಇಲ್ಲೇ ಪಾರ್ಕ್ ಮಾಡಿ ಹೋಗ್ತೀನಿ ಅಂತ ಇದ್ರು. ನಮ್ಮ ಸನ್ಮಾನ್ಯ JT ಪಾಟೀಲ್ ಸಾಹೇಬ್ರವರು ಏನು ಪಾಪ ನಾಳೆ ಅವ್ರಿಗೆ ಎಲ್ಲೇ ಹೋಗೋದಿರುತ್ತೆ, ಯಾಕಂದರೆ ಅವರು ಕೂಡ ಒಬ್ಬ ಸಚಿವರು, ಎಲ್ಲೇ ಹೋಗೋದಿರುತ್ತೆ, ಅದಕ್ಕಾಗಿ ನಾನು ಅವ್ರು ಹೇಳಿದ್ದಾರೆ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲೇನಾದ್ರು CC ಕ್ಯಾಮ್ರಾ ಇದ್ದರೆ ಯಾರು ಗಾಡಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ಏನು ಅಂತ. ಇದೇ ಜಾಗದಲ್ಲಿ ಗಾಡಿ ಇದೆ. ಅದು ನಾಳೆ ಏನಾಗುತ್ತೆ, ಎಷ್ಟು ಗಂಟೆಗೆ ಇವ್ರು ಬಂದು ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಒಂದು ಸಾಕ್ಷಿ ಇರಲಿ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ.